ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅನಿತಾ ಶಮಂತ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡು ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಂತೂ ನಿಮಗೆ ಸೂಪರ್ ಡೂಪರ್ ಆಗಿ ಇಷ್ಟ ಆಗುತ್ತೆ ಖಂಡಿತವಾಗ್ಲು. ಯಾಕಂದ್ರೆ ನೀವು ಕೇಳ್ತಿದ್ದಂತ ಕಲೆಕ್ಷನ್ ಇದೆಲ್ಲ, ಸೊ ಅದನ್ನೇ ತಗೊಂಡ್ ಬಂದಿದ್ದೀನಿ. ತುಂಬಾ ಜನ ಕೇಳ್ತಾ ಇದ್ರಿ, ಅನಿತಾ ಡೋಲೋ ಸಿಲ್ಕ್ ಮೆಟೀರಿಯಲ್ ಬರುತ್ತಲ್ಲ ಆ ತರ ಸ್ಯಾರಿ ತೋರಿಸಿ ಅಥವಾ ಕಾಟನ್ ಸ್ಯಾರಿ, ಸೊ ಈ ತರ ತೋರಿಸಿ ನಮ್ಗೆ ಅಂತ ಹೇಳ್ಬಿಟ್ಟು. ಸೊ ಫೈನಲಿ ನಿಮ್ಗೆ ಇಷ್ಟ ಆಗುತ್ತೆ. ಡ್ರೆಸ್ಸು ಸ್ಯಾರಿ ಎಲ್ಲ ಇದೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಥವಾ ಹೊಸದಾಗಿ ಯಾರಾದ್ರೂ ನೋಡ್ತಾ ಇದ್ದೀರಾ ಅಂದ್ರೆ ಅನಿತಾ ಶಮಂತ್ ಯೂಟ್ಯೂಬ್ ಚಾನಲ್ ಹಾಗೆ ಪುಣ್ಯ ಶಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ಈಗಾಗಲೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಪಟ್ಟಂತ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಫ್ರೆಂಡ್ಸ್, ಮೊದಲನೇದಾಗಿ ಈ ಸ್ಯಾರಿನೇ ತೋರಿಸ್ಬಿಡ್ತೀನಿ. ಸೊ ಈ ಸ್ಯಾರಿ ಬಂದು ಡೋಲೋ ಸಿಲ್ಕು. ಈಗಂತೂ ಟ್ರೆಂಡಿಂಗ್ ಅಲ್ಲಿ ಇದೆ, ನಿಮಗೆ ಗೊತ್ತೇ ಇದೆ. ಸಿಕ್ಕಾಪಟ್ಟೆ ಜಾಸ್ತಿ ದುಡ್ಡಿಗೆ ಮಾರ್ತಾ ಇದ್ದಾರೆ ಹೊರಗಡೆ. ಅಂದ್ರೆ ಒಂದ 900 ರೂಪಾಯಿ, 1000 ರೂಪಾಯಿ, 1200, ಕೆಲವೊಬ್ರು 1300. ತಡ್ರಿ, ನರ್ಗೆ ತೋರಿಸ್ಬಿಡ್ತೀನಿ ಫಸ್ಟ್. ನೋಡಿ ಎಷ್ಟು ಚಂದ ನರ್ಗೆ ಬರುತ್ತೆ ಗೊತ್ತಾ, ಇದು ಸಕ್ಕತ್ತಾಗಿದೆ. ನನಗೆ ನೀಟಾಗಿ ವೇರ್ ಮಾಡಿಲ್ಲ ನಾನು ಅಷ್ಟೇನೆ. ಈ ಬಾರ್ಡರೇ ತುಂಬಾ ಲುಕ್ ಕೊಡ್ತಾ ಇರೋದು, ಬಿಗ್ ಬಾರ್ಡರ್ ಬರುತ್ತೆ. ಸೊ ನೋಡಿ, ಇಲ್ಲಿ ಈ ತರ ಬರುತ್ತೆ. ನೀಟಾಗಿ ಉಟ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚಂದ ಇದೆ ನೋಡಿ, ಹಂಗೆ ಬಾರ್ಡ್ರು ಸೂಪರ್ ಆಗಿದೆ. ಈ ಬಾರ್ಡರ್ ಇಂದ ಸ್ಯಾರಿನೇ ಲುಕ್ ನೋಡಿ, ಇಲ್ಲಿ ನೋಡಿ ಎಷ್ಟು ಚಂದ ಇದೆ ಅಂದ್ಬಿಟ್ಟು. ಮೆಟೀರಿಯಲ್ ಸಖತ್ ಅಂದ್ರೆ ಸಖತ್ ಚೆನ್ನಾಗಿದೆ, ಯೋಚನೆ ಮಾಡಬೇಡಿ. ಸೊ ಯಾರೆಲ್ಲ ಒಂಥರ ಡೋಲೋ ಸಿಲ್ಕ್ ಅಂದ್ರೆ ಇದೊಂಥರ ಕಾಟನ್, ನನಗೆ ಗೊತ್ತೇ ಆಗ್ಲಿಲ್ಲ. ಆಮೇಲೆ ಇದು ಏನ್ ಮೆಟೀರಿಯಲ್ ಅಂತ ಹೇಳಿ ನೋಡಿದಾಗ ಡೋಲೋ ಸಿಲ್ಕ್ ಅಂತ ಹೇಳಿ ಇತ್ತು. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಅಂಡ್ ಬ್ಯಾಕ್ ಸೈಡ್ ಕೂಡ ತೋರಿಸ್ಬಿಡ್ತೀನಿ. ಅಂಡ್ ಇದಕ್ಕೆ ಬ್ಲೌಸ್ ಏನ್ ಬಂದಿದೆ ಅದು ತುಂಬಾ ಚೆನ್ನಾಗಿದೆ. ಅಂದ್ರೆ ಸ್ಯಾರಿನಲ್ಲೇ ಬರುತ್ತೆ ಅಲ್ವಾ ಬ್ಲೌಸ್, ಅದು ಸಖತ್ ಚೆನ್ನಾಗಿದೆ. ಆದಷ್ಟು ನೀವು ಅದನ್ನೇ ಹೊಲ್ಸ್ಕೊಳಕ್ ಟ್ರೈ ಮಾಡಿ. ಇಲ್ಲ ನಂತರ ಪ್ಲೈನ್ ಆಗಿ ಬ್ಲೌಸ್ ಹಾಕ್ತೀರಾ ಅಂದ್ರೆ ರೆಡಿಮೇಡ್ ಬ್ಲೌಸ್ ಗಳನ್ನ ಹಾಕ್ತೀರಾ ಅನ್ನೋದಾದ್ರೆ, ಸೊ ಇದು ನಂದು ಈಗ ನಾನು ಹಾಕಿರೋದು ಮೀಶೋದಲ್ಲ, ನನ್ನ ಹತ್ರ ಬೇರೆ ಯಾವ್ದೋ ಸ್ಯಾರಿದು ಎಲ್ಲೋ ಹೊರಗಡೆ ಶಾಪ್ ಅಲ್ಲಿ ತಗೊಂಡಿದ್ದೆ. ರೆಡ್ ಕಲರ್ ಸ್ಯಾರಿನ ಅದಕ್ಕೆ ಬಂದಿತ್ತು. ಸೊ ಬ್ಲಾಕ್ ಇದೆಯಲ್ಲ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಈ ಬ್ಲೌಸ್ ನ ವೇರ್ ಮಾಡ್ತಾನೆ ಇರ್ತೀನಿ. ಸಾಕಷ್ಟು ಜನ ಕೇಳ್ತೀರಾ ಈ ಬ್ಲೌಸ್ ಲಿಂಕ್ ಕೊಡಿ ಅನಿತಾ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿದೆ, ಆದ್ರೆ ಮೀಶೋದಲ್ಲ. ಖಂಡಿತವಾಗ್ಲೂ ಇಷ್ಟೆಲ್ಲಾ ನಾನು ಲಿಂಕ್ ಕೊಡ್ತೀನಿ, ಇದು ಒಂದು ಕೊಡ್ದಂಗೆ ಇರ್ತಿದ್ನ ನಿಮ್ಗೆ. ಸೊ ನಾನು ಮಾಡೋ ಉದ್ದೇಶನೇ ಅದು. ಸುಮ್ನೆ ವಿಡಿಯೋ ಮಾಡಿದ್ರೆ ಏನು ಯೂಸ್ ಆಗತ್ತೆ ಹೇಳಿ? ಅಟ್ಲೀಸ್ಟ್ ನಾವು ಲಿಂಕ್ ಕೊಟ್ಟಾಗ ಖುಷಿ ಆಗತ್ತೆ. ವಿಡಿಯೋ ನಮಗೋಸ್ಕರ ಟೈಮ್ ಕೊಟ್ಟು ನಮ್ ವಿಡಿಯೋ ನೋಡಿರ್ತೀರಾ. ಸೊ ನಮ್ದು ಯಾವ್ದೋ ಒಂದ್ ಡ್ರೆಸ್ ಇಷ್ಟ ಆದಾಗ ನಿಮಗೆ ಲಿಂಕ್ ಕೊಟ್ರೆ ಖುಷಿ ಆಗತ್ತೆ ನಿಮ್ಗಳಿಗೂ. ಸೊ ಹಂಗಾಗಿ ನಾನು ಎಲ್ಲದ್ರದ್ದು ಖಂಡಿತ ಲಿಂಕ್ ಕೊಡ್ತೀನಿ. ಬಟ್ ಇದ್ರದ್ದು ಕೊಡಕ್ ಆಗಲ್ಲ, ಬಿಕಾಸ್ ಮೀಶೋದಲ್ಲ ಇದು. ಓಕೆನಾ? ವೆಲ್ವೆಟ್ ಬ್ಲೌಸ್ ಇಲ್ಲಿ ಪಿಕ್ಚರ್ ಹಾಕಿರ್ತೀನಿ ನೋಡ್ಕೊಳ್ಳಿ. ಬ್ಲಾಕ್ ಕಲರ್ ವೆಲ್ವೆಟ್ ಇದೆಯಲ್ವಾ, ಇಲ್ಲೊಂದ್ ಸ್ವಲ್ಪ ಏನೋ ಒಂಥರ ಡಿಸೈನ್, ಏನು ಒಂಥರ ಸ್ಟ್ರೆಚಬಲ್ ತರ ಆ ತರ ಬ್ಲೌಸ್ ಬರುತ್ತೆ. ಅದು ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ಅದನ್ನೇ ವೇರ್ ಮಾಡೋಣ ಅನ್ಕೊಂಡೆ, ಬಟ್ ಅದು ನನ್ನ ಹಸ್ಬೆಂಡ್ ಮನೆ, ಅಂದ್ರೆ ನಮ್ಮ ಹಳ್ಳಿನಲ್ಲಿ ಬಿಟ್ಟು ಬಂದ್ಬಿಟ್ಟಿದೀನಿ ನಾನು ಆ ಬ್ಲೌಸ್. ಹುಡುಕ್ತೆ ಸಿಗ್ಲಿಲ್ಲ. ನಮ್ಮ ಅತ್ತೆ ಫೋನ್ ಮಾಡಿ ಕೇಳ್ದೆ, ಇಲ್ಲೇ ಬಿಟ್ಟು ಹೋಗಿದ್ಯಾ ಅಂತ ಅಂದ್ರು. ಸೊ ಹಂಗಾಗಿ ಇದು ಯಾವ್ದೋ ಹಾಕೊಂಡಿದೀನಿ. ಸೊ ಬ್ಲೌಸ್ ಪೀಸ್ ನಾನು ಆಮೇಲೆ ತೋರಿಸ್ತೀನಿ ಇದಕ್ಕೆ ಹೆಂಗ್ ಬಂದಿದೆ ಬ್ಲಾಕ್ ಕಲರ್ ಅನ್ಬಿಟ್ಟು. ನೀವು ಬೇಕು ಅಂದ್ರೆ ರೆಡಿಮೇಡ್ ಬ್ಲೌಸ್ ಹಾಕೊಳ್ಳಿ. ಈಗ ಕೊಟ್ಟಿರ್ತೀನಲ್ಲ ವೆಲ್ವೆಟ್ ಬ್ಲೌಸ್, ಅದು. ಸೊ ವೆಲ್ವೆಟ್ ಬ್ಲೌಸ್ ಆದ್ರೂ ತಗೊಳ್ಳಿ ಅಥವಾ ಇದ್ರದ್ದಾದ್ರೂ ಸ್ಟಿಚ್ ಮಾಡಿಸ್ಕೊಳ್ಳಿ. ಪ್ರೈಸ್ ಅಂತೂ ಸಿಕ್ಕಾಪಟ್ಟೆ ಕಡಿಮೆ ಇದೆ. ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಒಂದ್ಸತಿ ನೋಡ್ಕೊಳ್ಳಿ. ಸೊ ಇದ್ರದ್ದು ಲಿಂಕ್ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ. ಸೊ ನಿಮ್ಗೆ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅಂದ್ರೆ ಕಮೆಂಟ್ ಬಾಕ್ಸ್ ನಲ್ಲೇ ಸಿಕ್ಬಿಡ್ತವೆ ಎಲ್ಲದ್ರದ್ದು ಲಿಂಕು. ಹಾಗೆ ಫೇಸ್ಬುಕ್ ಅಲ್ಲಿ ಯಾರಾದ್ರೂ ವಿಡಿಯೋನ ನೋಡ್ತಾ ಇದ್ದೀರಾ ಅಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಎಲ್ಲ ಸೀರೆ ಅಥವಾ ಡ್ರೆಸ್ ಗಳದ್ ಲಿಂಕು. ಸೊ ನೋಡಿ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಇದರಲ್ಲಿ ಬೇರೆ ಯಾವ್ದು ಕಲರ್ಸ್ ಇಲ್ಲ, ನಿಮ್ಗೆ ವೈಟ್ ಅಂಡ್ ಬ್ಲಾಕ್ ಕಾಂಬಿನೇಷನ್ ಅಲ್ಲೇ ಸಿಗುವಂತದ್ದು. ಸೊ ಖಂಡಿತವಾಗ್ಲೂ ತಗೊಳ್ಳಿ. 100 ಔಟ್ ಆಫ್ 100 ಕೊಡ್ತೀನಿ ಈ ಸ್ಯಾರಿಗಂತೂ. ಫ್ರೆಂಡ್ಸ್, ಹಾಗೆ ಈ ಸ್ಯಾರಿದು ಬ್ಲೌಸ್ ಪೀಸ್ ತೋರಿಸ್ತೀನಿ ಅಂದೆ ಅಲ್ವಾ, ಇದನ್ನೇನು ಸೆರ್ಗು ಪಾರ್ಟು ಬಿಡಿ. ಒಂದ್ ನಿಮಿಷ ಇರಿ. ಸಕ್ಕತ್ತಾಗಿದೆ. ಇದ್ರಲ್ಲೇ ಡೋಲೋ ಸಿಲ್ಕ್ ಈ ತರ ಇರುತ್ತೆ ಅಂತ ನನಗೆ ಗೊತ್ತೇ ಇರ್ಲಿಲ್ಲ. ನಮ್ಮ ಅಮ್ಮ ಕೂಡ ಹಂಗೆ ಹೇಳ್ತಿದ್ದಾರೆ, ತುಂಬಾ ಚೆನ್ನಾಗ್ ಬಂದಿದೆ ಈ ಸ್ಯಾರಿ ಅಂದ್ಬಿಟ್ಟು. ಸೊ ಅಮ್ಮಂದಿರ್ಗಾದ್ರೂ ಕೊಡ್ಸಿ ಅಥವಾ ಹುಡ್ಗಿರಾದ್ರೂ ಉಡ್ಕೊಳ್ಳಿ. ಸೊ ನಿಜವಾಗ್ಲೂ ಈ ಸ್ಯಾರಿ ನೀವು ತಗೊಂಡಾಗ ಮಿನಿಮಮ್ ಅಂದ್ರೂ ಒಂದ್ 10 ಜನ ಕೇಳ್ತಾರೆ ನೀವ್ ಎಲ್ಲಿ ತಗೊಂಡಿದ್ರಿ ಅಂದ್ಬಿಟ್ಟು. ನೋಡಿ, ಇದು ಬ್ಲೌಸ್ ಪಾರ್ಟ್ ಬಂದು ಇದು ಬ್ಲಾಕ್ ಕಲರ್. ಸೊ ದೊಡ್ಡದಾಗಿದೆ, ಬಿಗ್ ಬಾರ್ಡರ್. ಕೆಳಗಡೆ ತೋರಿಸ್ತೀನಿ, ಕಾಲ್ ತಕೊಂಬಗ್ನೆ. ನೋಡಿ ಈ ತರ ಬರತ್ತೆ, ಚೆನ್ನಾಗಿದೆ. ಇದನ್ನಾದ್ರೂ ಹೊಲ್ಸ್ಕೊಳ್ಳಿ ಅಥವಾ ನಾನು ವೆಲ್ವೆಟ್ ಬ್ಲೌಸ್ ಹೇಳ್ದೆ ಅಲ್ವಾ, ಅದನ್ನ ಹಾಕಿದ್ರು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಕ್ಕೆ ನಾನು ಒಂದು ಪೆಟಿಕೋಟ್ ಕೂಡ ತಗೊಂಡಿದ್ದೆ. ವೈಟ್ ಕಲರ್ ಇತ್ತಲ್ಲ ಸ್ಯಾರಿ ಒಳಗಡೆ, ಆಮೇಲೆ ಬೇರೆ ಹಾಕಿದ್ರೆ ಕಾಣಿಸುತ್ತೇನೋ ಅಂದ್ಬಿಟ್ಟು. ಬಟ್ ಅಷ್ಟೊಂದೇನು ತೆಳು ಇಲ್ಲ ಈ ಸ್ಯಾರಿ ಒಳಗಡೆ. ನೀವು ಕ್ರೀಮ್ ಕಲರ್ ಪೆಟಿಕೋಟ್ ಆದ್ರೂ ಹಾಕಿ, ಯಾವ್ದಾದ್ರು ಹಾಕಿ, ಸೊ ಚೆನ್ನಾಗೇ ಕಾಣುತ್ತೆ. ಅಥವಾ ಬ್ಲಾಕ್ ಕಲರ್ ಹಾಕಿದ್ರು ಚೆನ್ನಾಗಿ ಕಾಣುತ್ತೆ, ಯಾಕಂದ್ರೆ ಬ್ಲಾಕ್ ಮಿಕ್ಸ್ ಅಲ್ಲಿ ಬಂದಿದೆಯಲ್ಲ, ಚೆನ್ನಾಗಿ ಕಾಣುತ್ತೆ. ಬಟ್ ನಾನು ಎನಿವೇ ನನ್ನ ಹತ್ರ ಇರ್ಲಿಲ್ಲ ವೈಟ್ ಕಲರ್ ಪೆಟಿಕೋಟ್ಗಳು. ಸೊ ಮೀಶೋದಲ್ಲಿ ನಾನು ಶೇಪ್ ಫೇರ್ ಪೆಟಿಕೋಟ್ ನ ತಗೊಂಡಿದ್ದೀನಿ. ನೋಡಿ ಚೆನ್ನಾಗಿದೆ. ಇದು ಅಷ್ಟೇ ತುಂಬಾ ಕಡಿಮೆ ದುಡ್ಡು, ಏನೋ 150 ರೂಪಾಯಿ ಇರ್ಬೇಕೇನೋ. ಸೊ ಪ್ರೈಸ್ ನಾನು ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ. ಸೊ ಬೇಕು ಅನ್ನೋರು ಈ ಪೆಟಿಕೋಟ್ ನ ತರಿಸ್ಕೊಡಿ. ಓಕೆನಾ? ನಾನು ಮೀಡಿಯಂ ಸೈಜ್ ಅಲ್ಲಿ ತಗೊಂಡಿದ್ದೀನಿ. ಹಂಗಾದ್ರೆ ಟೈಟ್ ಆಗಿ ಕೂರ್ತವೆ. ಅಂಡ್ ನಾವು ತುಂಬಾ ಸಣ್ಣ ಕಾಣ್ತೀವಿ ಈ ತರ ಪೆಟಿಕೋಟ್ ಗಳನ್ನ ಯೂಸ್ ಮಾಡಿದಾಗ. ದೊಗ್ಲದ ತರ ಇರಲ್ಲ ಅಲ್ವಾ, ಸೊ ಹಂಗಾಗಿ. ನೆಕ್ಸ್ಟ್ ಫೈನಲಿ ನೋಡಿ, ಇದು ಡ್ರೆಸ್ ಪರ್ಪಲ್ ಕಲರ್ ಅಲ್ಲಿ
ಇನ್ನೊಂದು 3 ಪೀಸ್ ಕುರ್ತಾ ಸೆಟ್ ತರಿಸಿದ್ದೆ. ತುಂಬಾ ಜನ ಕೇಳ್ತಾ ಇದ್ರಿ ಅನಿತಾ ಕುರ್ತಾ ಸೆಟ್ಗಳು ಜಾಸ್ತಿ ತೋರಿಸಿ ಆಫೀಸ್ ವೇರ್ಗೆ ಏನೋ ಒಂಥರ ಸ್ಟ್ಯಾಂಡರ್ಡ್ ಆಗಿ ಕಾಣುತ್ತಲ್ವಾ ಅಂತ ಹೇಳ್ಬಿಟ್ಟು, ಸೊ ನಾನು ನಿಮ್ಮಿಂದ ಈಗ ಜಾಸ್ತಿ ಯೂಸ್ ಮಾಡಕ್ ಕಲ್ತ್ಬಿಟ್ಟಿದೀನಿ. ಈ ತರ ಪ್ಯಾಂಟು ವೇಲು ಟಾಪು ಎಲ್ಲಾನು ನೋಡಿ ಈ ತರ ಬರುತ್ತೆ. ಟಾಪು ತುಂಬಾ ಚೆನ್ನಾಗಿದೆ, ಹಾಕೊಂಡಾಗ ನೀಟಾಗಿ ತೋರಿಸ್ತೀನಿ, ವೇರ್ ಮಾಡೇ ತೋರಿಸ್ತೀನಿ ನಿಮ್ಗೆ ಆಯ್ತಾ. ಸೊ ನೆಕ್ಸ್ಟ್ ಇದು ಅಷ್ಟೇ ತುಂಬಾ ಕಡಿಮೆ ದುಡ್ಡೇನೆ. ಸೊ ಹೊರಗಡೆ ಎಲ್ಲ 1,500 ರೂಪಾಯಿ ಹೇಳ್ತಾರೆ ಈ ರೀತಿ ವೇಲು ಟಾಪು ಪ್ಯಾಂಟು ಎಲ್ಲ ತಗೊಳಕ್ಕೆ. ವೇಲ್ ಅಂತೂ ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ, ಸಕ್ಕತ್ತಾಗಿದೆ, ಫುಲ್ ವರ್ಕ್ ಬಂದಿದೆ, ಥ್ರೆಡ್ ವರ್ಕ್. ಓಕೆನಾ. ಸೊ ನೆಕ್ಸ್ಟ್ ಪ್ಯಾಂಟು ಪ್ಲೇನ್ ಏನಿಲ್ಲ, ಇಲ್ಲಿ ಬಾಟಮ್ ಅಲ್ಲಿ ಏನೋ ಡಿಸೈನ್ ಕೊಟ್ಟಿದ್ದಾರೆ, ಇಲ್ಲಿ ತೋರಿಸ್ತೀನಿ ನೋಡಿ. ಈ ತರ ಬಂದಿದೆ ಪ್ಯಾಂಟು, ಇಲ್ಲಿ ನೋಡಿ, ಇಲ್ಲಿ ಈ ತರ ಡಿಸೈನ್ ಬಂದಿದೆ ಎರಡು ಕಡೆ. ಓಕೆನಾ. ಸೊ ಪ್ರೈಸ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ, ಲಿಂಕ್ನು ಕೂಡ ಕೊಟ್ಟಿರ್ತೀನಿ. ಈಗ ವೇರ್ ಮಾಡ್ಕೊಂಡು ಬಂದ್ಬಿಡ್ತೀನಿ ಪಟ್ ಅಂತ, ಆಗ ನೋಡೋದಂತೆ. ಓಕೆನಾ ಫ್ರೆಂಡ್ಸ್, ನೋಡಿ ವೇರ್ ಮಾಡ್ಕೊಂಡು ಬಂದಿದ್ದೀನಿ, ಸಕ್ಕತ್ತಾಗಿದೆ ಅಲ್ವಾ? ಎಷ್ಟು ಚೆನ್ನಾಗಿ ಅನಿಸ್ತದೆ ಗೊತ್ತಾ. ಲಾರ್ಜು ನಂದು ಸೈಜು, ಒಂಚೂರು ನಾನು ಇಡ್ಸಿಲ್ಲ ಏನಿಲ್ಲ, ಹೆಂಗ್ ಬಂದಿತ್ತು ನಿಮ್ ಮುಂದೆನೆ ಓಪನ್ ಮಾಡಿ ಹಾಕೊಂಡ್ ಬಂದಿದ್ದೀನಿ ನೋಡಿ. ಇದು ಕಾಲ್ ಹತ್ರ ಡಿಸೈನ್ ಬರುತ್ತೆ ಅಂಡ್ ಈ ತರ ಬಂದಿದೆ, ಗ್ರ್ಯಾಂಡ್ ಆಗಿದೆ. ಇಷ್ಟು ಕಡಿಮೆ ದುಡ್ಡಿಗೆ ಯಾರು ಕೊಡಲ್ಲ ಇಷ್ಟೊಂದು ಗ್ರ್ಯಾಂಡ್ ಆಗಿ. ಫ್ರಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ನಿಜವಾಗ್ಲೂ ನೀವು ಯಾವುದೇ ಅಂಗಡಿಗೆ ಹೋಗಿ ಆ ಥರ, ಅದರಲ್ಲೂ ಈ ಥರ ಗ್ರ್ಯಾಂಡ್ ಆಗೆಲ್ಲ ದುಪ್ಪಟ್ಟ ಬರ್ತವೆ ಅಂದರೆ ಮಿನಿಮಮ್ 1,600 1,700 ರೂಪಾಯಿ ಇರುತ್ತೆ. ಇಲ್ಲಿ ಅರ್ಧಕ್ಕರ್ಧ ಕಡಿಮೆ. ಮೀಶೋದಲ್ಲಿ ಕ್ವಾಲಿಟಿ ಅಂತೂ ಮಸ್ತ್ ಇದೆ. ಓಕೆನಾ. ಎಲ್ಲ ಎಂಬ್ರಾಯ್ಡ್ರಿ ವರ್ಕು, ಯಾವುದೇ ಥರ ಸ್ಟೋನ್ ಅಲ್ಲ, ಇದು ಕಪ್ಪಾಗುತ್ತೆ ಅನ್ನೋದಕ್ಕೆ. ಸೊ ತುಂಬಾ ಚೆನ್ನಾಗಿದೆ. ಸ್ಲೀವ್ ಹತ್ರನೂ ಕೂಡ ವರ್ಕ್ ಮಾಡಿದ್ದಾರೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ. ಸೊ ಓವರ್ ಆಲ್ ಡ್ರೆಸ್ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಈ 3 ಪೀಸ್ ಕುರ್ತಾ ಸೆಟ್ನ. ಓಕೆನಾ. ಸೊ ನಾನು ಹೆಂಗೆ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವತ್ತು ನಾನು ಯಾವುದು ತೋರಿಸಿದ್ದೀನೋ, ಅಂದರೆ ಎಷ್ಟೆಲ್ಲ ಕಲೆಕ್ಷನ್ಸ್ ತೋರಿಸಿದ್ದೀನೋ ಅದ್ರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ಪರ್ಚೇಸ್ ಮಾಡಿ. ಬ್ಯಾಕ್ ಸೈಡ್ ನೋಡಿ ಈ ತರ ಕಾಣಿಸುತ್ತೆ. ಓಕೆನಾ. ತುಂಬಾ ಚೆನ್ನಾಗಿ ಫಿಟ್ಟಿಂಗ್ ಹೊಲ್ದಿದ್ದಾರೆ, ಏನೋ ಒಂಥರ ಒಂಚೂರು ಆಚೆ ಈಚೆ ಮಾಡಿಲ್ಲ, ಇದನ್ನ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ನಂಗೆ ಅನ್ನಿಸ್ತಾ ಇದೆ ನೋಡಿ. ಕೆಲವೊಂದು ತೋಳೆಲ್ಲ ಏನ್ ಹೇಳ್ತಾರೆ ಲೂಸ್ ಆಗೋದು, ಬಾಡಿ ಫಿಟ್ಟಿಂಗ್ ಕರೆಕ್ಟ್ ಬರೋದು, ಇದೆಲ್ಲ ಕರೆಕ್ಟ್ ಆಗಿದೆ ನನ್ನ ಲಾರ್ಜ್ ಸೈಜ್ಗೆ. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯ್ತು, ಲಿಂಕ್ ಕೊಟ್ಟಿರ್ತೀನಿ, ಪರ್ಚೇಸ್ ಮಾಡಿ. ಸೊ ನೆಕ್ಸ್ಟ್ ಸ್ಯಾರಿ ಬಂದು ಇದು. ಸೊ ನೋಡಕ್ಕಂತೂ ಇದು ಎಷ್ಟು ಚಂದ ಇದೆ ಗೊತ್ತಾ. ರಿಯಲ್ ಆಗು ನೋಡಕ್ ಸಕ್ಕತ್ತಾದ್ರೆ ಸಕ್ಕತ್ತಾಗಿದೆ. ಟಿಶ್ಯೂ ಸಿಲ್ಕ್ ಸ್ಯಾರಿ ಅಂತ ಹೇಳ್ಬಿಟ್ಟು, ಈ ಕಲರ್ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯ್ತು ನನಗೆ. ಒಂಥರ ಗ್ರೀನ್ ವಿತ್ ಬ್ಲೂ ಕಲರ್ ಬರುತ್ತೆ, ಗೋಲ್ಡನ್ ಜರಿ ಬರುತ್ತೆ. ಓಕೆನಾ. ಸಕ್ಕತ್ತಾಗಿದೆ ಸ್ಯಾರಿ. ಆದ್ರೆ ನನ್ಗೆ ಇದು ಹೇಗ್ ಅನ್ನಿಸ್ತು ಅಂತ ಹೇಳಿದ್ರೆ, ಸಾಫ್ಟ್ ಇಲ್ಲ ಸ್ಯಾರಿ. ಒಂದ್ಸತಿ ಇಲ್ಲಿ ನಾನು ಓಪನ್ ಮಾಡ್ಬಿಡ್ತೀನಿ, ನಿಮಗೆ ಗೊತ್ತಾಗತ್ತೆ. ಇದು ಬ್ಲೌಸ್ ಬರುತ್ತೆ, ಇದು ನೋಡಿ, ಇದು ಬ್ಲೌಸ್ ಬರುತ್ತೆ. ನೀಟಾಗಿ ಕಾಣಿಸ್ತಾ ಇದೆಯಾ? ಎಸ್. ನೆಕ್ಸ್ಟ್ ಇದು ಕಟ್ ಮಾಡಿಸ್ಕೊಡೋದೇನೋ, ಇದೇನೋ ಕುಚ್ಚು ಗಿಚ್ಚು ಹಾಕಿಸ್ಕೊಡೋದಾರ ಕೊಟ್ಟಿದ್ದಾರೆ. ಇದು ಸೆರ್ಗು ಪಾರ್ಟ್ ಬರುತ್ತೆ. ಸೊ ಸ್ಯಾರಿ ನೋಡಿ ಹಂಗೆ ಎಷ್ಟು ಚಂದ ಮಡ್ಚ್ಬಿಟ್ಟಿದೀನ. ಅಯ್ಯೋ ನಾನೆಂತ ಲೂಸು, ಸಾರಿ. ಮಡ್ಚಿದೀನಿ, ತೋರಿಸ್ತಾ ಇದೀನಿ ನಿಮ್ಗೆ. ಆಗ ಮಡ್ಚಿದ್ದೆ, ಈಗ ಕರೆಕ್ಟ್ ಆಗಿ ತೋರಿಸ್ತಾ ಇದೀನಿ. ಇದು ಬಂದು ಬ್ಲೌಸ್ ಬರುತ್ತೆ ನಿಮ್ಗೆ. ಸೊ ನೆಕ್ಸ್ಟ್ ಇದು ಕುಚ್ಚು ಗಿಚ್ಚು ಹಾಕಿಸ್ಕೊಡೋದಾದ್ರೆ, ಅಂಡ್ ಇದು ಸೆರ್ಗು ಪಾರ್ಟ್ ಬರುತ್ತೆ ನೋಡಿ. ಅಂಡ್ ಓವರ್ ಆಲ್ ಸ್ಯಾರಿ ಫುಲ್ಲು ಈ ರೀತಿ ಗೋಲ್ಡನ್ ವೀವಿಂಗ್ ಆಗಿರುವಂತದ್ದು, ತುಂಬಾ ಚೆನ್ನಾಗಿದೆ ಗೊತ್ತಾ. ಸೊ ನೋಡಕ್ಕಂತೂ ಸಖತ್ತಾಗಿದೆ. ಬಟ್ ನನ್ಗೆ ಯಾಕೆ ಇದರಲ್ಲಿ ಒಂದು ಮೈನಸ್ ಪಾಯಿಂಟ್ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಆಮೇಲೆ ಹೇಳ್ತೀನಿ ಇರಿ. ನೋಡಿ ಈ ತರ ಇದೆ ಓವರ್ ಆಲ್ ಸ್ಯಾರಿ. ಒಂದ್ಸತಿ ಹಂಗೆ ಹಾಕೊಂಡ್ಬಿಡ್ತೀನಿ ನೋಡಿ. ಎಸ್, ಮೈ ಗಾಡ್. ಸ್ಯಾರಿ ಮೇಲೆ ಸ್ಯಾರಿ. ಇದು ಅಷ್ಟೇ ತುಂಬಾ ಕಡಿಮೆ ದುಡ್ಡು. ಸೊ ನೋಡಕ್ಕಂತೂ ಒಂದ್ 2,000 ರೂಪಾಯಿ ರೇಂಜಿಗೆ ಕಾಣಿಸುತ್ತೆ ಈ ಸ್ಯಾರಿ. ಬಟ್ 2,000 ರೂಪಾಯಿ ಇಲ್ಲ, ಇದು ಒಂದ ಎಷ್ಟಿರ್ಬೋದು, ಒಂದು 800 ರೂಪಾಯಿ ಏನಪ್ಪ, 800 900 700 ಇರ್ಬೇಕೇನೋ. ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಇದ್ರದ್ದು ಪ್ರೈಸು. ಯಾರಿಗಾದ್ರೂ ಇಷ್ಟ ಆದ್ರೆ ಪರ್ಚೇಸ್ ಮಾಡಿ. ಈ ಬಾರ್ಡರ್ ಬ್ಲೂ ಕಲರ್ ಬಂದಿದೆಯಲ್ಲ, ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅಂಡ್ ಮೈನಸ್ ಪಾಯಿಂಟ್ ಇದೆ ಇದರಲ್ಲಿ ಅಂತ ಅಂದೆ ಅಲ್ವಾ. ಇರು ಮಗ್ನೆ, ಒಂದು ನಿಮಿಷ ಇಷ್ಟೆಲ್ಲ ಆಗ್ತದೆ, ತುಂಬ ಕಾಣಿಸ್ತಾ ಇದೆಯಾ? ಎಸ್. ಇದರಲ್ಲಿ ಮೈನಸ್ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ, ಸೊ ನರ್ಗೆಗಳು ಏನ್ ಬರುತ್ತೆ ಅಲ್ವಾ, ಅದು ತುಂಬಾ ಚೆನ್ನಾಗಿ ಕೂರಲ್ವೇನೋ ಅಂತ ನನ್ಗೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಸ್ವಲ್ಪ ಸಾಫ್ಟ್ ಇಲ್ಲ ಈ ಟಿಶ್ಯೂ ಸಿಲ್ಕ್ ಸ್ಯಾರಿ, ಸ್ವಲ್ಪ ರಫ್ ಇದೆ. ನೋಡಿ ಬೇಕಾದ್ರೆ ನಿಮ್ ಮುಂದೆ ಮಾಡಿ ತೋರಿಸ್ತೀನಿ ಒಂದು ನೋಡಿ. ಕೂರ್ಸೋ ಸ್ವಲ್ಪ ಕಷ್ಟ ಇಲ್ಲ ಕಣ್ರಿ, ಕೂರ್ತೈತೆ ಅಲ್ವಾ, ಕೂರ್ಸೆಲ್ಲ ನೀಟಾಗಿ ಮಾಡಿಲ್ಲ, ಹಿಂಗ್ ಮಾಡ್ತಾ ಇದೀನಿ. ಪರವಾಗಿಲ್ಲ ಶಮಂತರೆ, ಕೂರುತ್ತೆ. ನಮ್ ಕೂರಲ್ವೇನೋ ಅನ್ಕೊಂಡತೆಗೆ ಚೆನ್ನಾಗಿಲ್ಲ ನಾನು ಅಂತಿದ್ದೆ. ಸಾಕು, ಒಂದೇ ವಿಷಲ್ ಆಫ್ ಮಾಡ್ಬಿಡಿ, ತುಂಬಾ ಬೆಂದ ಹೋಗ್ಬಿಡತ್ತೆ. ನಮ್ಮ ಮನೆಯವ್ರು ಕಡ್ಲೆಕಾಯಿ ತಗೊಂಡ್ ಬಂದಿದ್ರು, ಬೇಯಕ್ ಹಾಕಿದ್ದಾರೆ ಅಮ್ಮ ನೋಡಿ. ಇಲ್ಲ ನಿಜವಾಗ್ಲೂ ಹೇಳ್ತೀನಿ, ತುಂಬಾ ಚೆನ್ನಾಗಿ ಕೂರ್ತಾ ಇದೆ.
ಸೊ ಒಂದ್ಸತಿ ಹಿಂಗ್ ನೀವ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕೂರುತ್ತೆ. ಖಂಡಿತವಾಗ್ಲೂ ಕಣ್ಣು ಮುಚ್ಕೊಂಡ್ ಪರ್ಚೇಸ್ ಮಾಡಿ. ನಾನು ಇದು ಅದೇ ಸ್ವಲ್ಪ ಏನ್ ಹೇಳ್ತಾರೆ ಹಾರ್ಡ್ ಬರುತ್ತೆ ಸ್ಯಾರಿ, ಕೂರಲ್ವೇನೋ ಅಂತ ತಿಳ್ಕೊಂಡಿದ್ದೆ. ಸಕ್ಕದ ಕಾಣುತ್ತೆ ವೇರ್ ಮಾಡಿದ್ರೆ. ನಿಜವಾಗ್ಲೂ ಒಂದು 2000-3000 ರೂಪಾಯಿ ರೇಂಜಿಗೆ ಕಾಣಿಸುತ್ತೆ ಸ್ಯಾರಿ, ಮಿಸ್ ಮಾಡ್ಕೋಬೇಡಿ. ಸೊ ಹಂಗೂ ನಿಮ್ಗೆ ಏನಾದ್ರು ಬಂದಾಗ ಪ್ಲೇಟ್ಸ್ ಏನಾದ್ರು ಅಂದ್ರೆ ನರ್ಗೆಗಳು ಇಲ್ಲ ನಮ್ಗೆ ತುಂಬಾ ಹರಡ್ಕೊಂಡಂಗ್ ಕಾಣಿಸುತ್ತೆ ಅಂತ ಏನಾದ್ರು ಅನ್ಕೊಂಡ್ರೆ, ಸೊ ನೋಡಿ ನಾನಂತೂ ಈ ಸ್ಯಾರಿ ಇಟ್ಕೊಳಕ್ಕೆ ಅಂತಾನೆ ತರಿಸ್ಕೊಂಡಿರೋದು. ಓಕೆನಾ, ಯಾಕೆಂದ್ರೆ 2-3 ರೂಪಾಯಿ ರೇಂಜಿಗೆ ಕಾಣುತ್ತೆ ಈ ತರ ಸ್ಯಾರಿಗಳು ಫಂಕ್ಷನ್ಗೆಲ್ಲ ಉಟ್ಕೊಂಡಾಗ. ಓಕೆನಾ, ನೋಡಿ ಇದನ್ನ ಇಟ್ಕೊಂಡ್ಬಿಟ್ಟಿದೀನಿ ನಾನು. ಇದೇನೋ ನಾನು ಆಲ್ರೆಡಿ ಒಂದ್ಸತಿ ತೋರಿಸಿದ್ದೆ ಅನ್ಸುತ್ತೆ, ಹೇರ್ ಸ್ಟ್ರೈಟ್ನರ್. ಸೊ ಹೇರ್ ಸ್ಟ್ರೈಟ್ನರ್ ಯಾವ್ದು ಅನಿತಾ ನೀವು ಯೂಸ್ ಮಾಡೋದು ಅಂತ ಕೇಳ್ತೀರಾ. ನನಗೆ ನೇಮ್ ಗೇಮ್ ಎಲ್ಲ ನೋಡಿ ನಾನು ತಗೊಳಲ್ಲ. ಕುಬ್ರಾ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ಹೆಸರಿದೆ. ಒಂದ್ 350 ರೂಪಾಯಿ 400 ರೂಪಾಯಿ ಇರ್ಬೇಕೇನೋ, 400 ಅಂತೂ ಇಲ್ಲ, ಇನ್ನೂ ಕಡಿಮೆ ಇರುತ್ತೆ. ಸೊ ಇದ್ರಲ್ಲಿ ನಾನು ಏನ್ ಮಾಡ್ಬಿಡ್ತೀನಿ, ಪ್ಲೀಟ್ಸ್ ನ ಇದಕ್ಕೇನು ಮಾಡೇ ಇಲ್ಲ ನಾನು, ಬಿಡಿ. ನೀಟಾಗಿ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ಹಿಂಗ್ ನೀಟಾಗಿ ಪ್ಲೀಟ್ಸ್ ಮಾಡ್ಕೊಂತೀನಿ. ಹಿಂಗ್ ಇಟ್ಕೊಂಡು ಸ್ವಲ್ಪ ಹೀಟ್ ಮಾಡ್ಕೊಂಡು ಹಿಂಗ್ ಮಾಡ್ಬಿಟ್ರೆ ಸೊ ಫುಲ್ಲು ಎಷ್ಟು ಚೆನ್ನಾಗಿ ಕೂರುತ್ತೆ ಅಂದ್ರೆ ನರ್ಗೆಗಳು. ನೀವು ಎಂತ ಸ್ಯಾರಿಗಾದ್ರೂ ಮಾಡ್ಕೊಳ್ಳಿ, ಸೂಪರ್ ಆಗಿ ಕೂರುತ್ತೆ. ಓಕೆನಾ, ಇದ್ರದ್ದು ಬೇಕಾದ್ರೆ ನಾನು ಲಿಂಕ್ ಕೊಟ್ಟಿರ್ತೀನಿ. ಸೊ ನಿಜವಾಗ್ಲೂ ಈ ಸ್ಯಾರಿ ಮಿಸ್ ಮಾಡ್ಕೋಬೇಡಿ, ಖಂಡಿತ ಇಷ್ಟಪಡ್ತೀರಾ. ಒಂಥರ ರೇರ್ ಕಾಂಬಿನೇಷನ್, ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ. ಅಂಗಡಿಗಳಲ್ಲಿ ಏನಿಲ್ಲ ಅಂದ್ರೆ 2000 ರೂಪಾಯಿ ಮೇಲಿರುತ್ತೆ ಆ ಸ್ಯಾರಿ. ಓಕೆನಾ, ಸೊ ನಿಜವಾಗ್ಲೂ ಇದು ವಿಡಿಯೋಗಿಂತ ರಿಯಲ್ ಆಗಿ ಸಖತ್ತಾಗಿದೆ. ಸೊ ನೋಡಿ, ಈ ವೇಲ್ ಇರೋದ್ರಿಂದನೇ ಈ ಡ್ರೆಸ್ ತುಂಬಾ ಚೆನ್ನಾಗಿದೆ. ಮೀಶೋ ಕೆಟ್ಲಾಗಿ ಯಾವ ರೀತಿ ತೋರಿಸಿದಾರೋ ಅದೇ ರೀತಿ ಇದೆ ನಿಜವಾಗ್ಲೂ. ಸೊ ಸಿಕ್ಕಾಪಟ್ಟೆ ಲೈಕ್ ಆಯ್ತು. ಕಲರ್ ಅಂತೂ ರಾಣಿ ಪಿಂಕ್ ಇರೋದ್ರಿಂದ ಅಂತೂ ಸೊ ಎದ್ದು ಕಾಣುತ್ತೆ. ಅಕ್ಕ ಒಂದ್ಸತಿ ಯೂಸ್ ಮಾಡ್ತಾಳೆ, ನಾನೊಂದ್ಸತಿ ಯೂಸ್ ಮಾಡ್ತೀನಿ ಯಾವಾಗ ಬೇಕಾವಾಗ. ಸೊ ನೋಡಿ, ಇದು ವೇಲು ಬ್ಯಾಕ್ ಸೈಡ್ ಕೂಡ ಈ ರೀತಿಯಾಗಿ ಕಾಣುತ್ತೆ, ಲಾರ್ಜು. ಸೊ ಕರೆಕ್ಟ್ ಆಗಿದೆ, ಇಡ್ಸೋದು ಏನು ಬೇಡ. ಒಂಚೂರು ಟೈಟೇ ಆಗ್ತಾ ಇದೆ ನನಗೆ, ಅಂದ್ರೆ ತುಂಬಾ ಟೈಟ್ ಇಲ್ಲ, ಆರಾಮ್ಸೆ ಇದೀನಿ. ಬಟ್ ಬೇರೆ ಡ್ರೆಸ್ಗೆ ಕಂಪೇರ್ ಮಾಡಿದ್ರೆ ಒಂದ್ ಸ್ವಲ್ಪ ಹೊಟ್ಟೆ ಹತ್ರ ಇಲ್ಲೊಂಚೂರು ಟೈಟ್ ಅನ್ನಿಸ್ತಾ ಇದೆ. ಬಟ್ ಓಕೆ, ಇಟ್ಸ್ ಓಕೆ. ಆಲ್ರೆಡಿ ತುಂಬಾ ಸತಿ ಯೂಸ್ ಮಾಡಿರೋದ್ರಿಂದ ಏನ್ ಪ್ರಾಬ್ಲಮ್ ಇಲ್ಲ. ಓಕೆನಾ, ಇದ್ರದ್ದು ಲಿಂಕ್ ಕೊಟ್ಟಿರ್ತೀನಿ, ಇಷ್ಟ ಆದ್ರೆ ಪರ್ಚೇಸ್ ಮಾಡಿ ಆಯ್ತಾ. ಇದೊಂದ್ಸತಿ ಊರಲ್ಲಿ ನಾನು ಹಾಕೊಂಡಿದ್ದೆ ಅಲ್ವಾ, ಎಲ್ಲೋ ಬ್ಯಾಂಕ್ ಹೋಗ್ಬೇಕಾದ್ರೆ ಹಾಕೊಂಡಿದ್ದೆ ಅನ್ಸುತ್ತೆ, ಸಕ್ಕತ್ತಾಗಿತ್ತು. ಅಂಡ್ ನೆಕ್ಕು ತುಂಬಾ ಇಷ್ಟ ಆಯ್ತು ನನಗೆ. ವಿ ನೆಕ್ ಇದು ನೋಡಿ, ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ. ಇರಿ ಮಂಗಲ ಸರಿ ಮಾಡ್ಕೊಳ್ಳೋಣ. ನೋಡಿ ಈ ತರ ಬರುತ್ತೆ. ಸೊ ಇವತ್ತು ಊರಿಗೆ ಬಂದಿದ್ದೆ, ಬ್ಯಾಂಕಿಗೆ ಹೋಗಿ ಬರೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಂದೆಲ್ಲ ಬ್ಯಾಂಕ್ಗಳು ಮೇಂಟೈನ್ ಮಾಡ್ತಾ ಇರೋದು ಅಕೌಂಟು ನಮ್ಮೂರ ಹತ್ರನೇ, ಹಳ್ಳಿ ಸೈಡಲ್ಲೇ ಬರುತ್ತೆ. ಹಾಸನಲ್ಲಿ ಯಾವುದೂ ಇಟ್ಕೊಂಡಿಲ್ಲ ನಾನು. ಸೊ ಇರೋದು ನಾನು ಹಾಸನ್ನು, ಬಟ್ ಬ್ಯಾಂಕ್ಗಳೆಲ್ಲ ಊರ ಕಡೆನೇ ಇದ್ದಾವೆ. ನಾನೊಂದು ಸೈಟ್ ತೊಗೊತಾ ಇದ್ದೆ ಅಂತ ನಿಮ್ಗೆ ಹೇಳಿದ್ದೆ, ಅದ್ರದ್ದು ಮುಂದೆ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ, ಎಷ್ಟು ಲಕ್ಷ ಆಯಿತು, ಎಲ್ಲಿ ತೊಗೊತಾ ಇದ್ದೀನಿ ಇನ್ನೊಂದು ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ಸೈಟ್ ಕೊಡ್ತಾ ಇದ್ದಾರಲ್ಲ, ಅಂದರೆ ಮಾರ್ತಾ ಇದ್ದಾರಲ್ಲ, ಅವರು ಒಂದ್ಸತಿ RTGS ಮಾಡಿ ಮೇಡಮ್ ಅನ್ನೋರು, ಇನ್ನೊಂದ್ಸತಿ ಕ್ಯಾಶ್ ಬೇಕು ಅನ್ನೋರು. ಸೊ ಕರೆಕ್ಟಾಗಿ ಅವರೇ ಡಿಸೈಡ್ ಮಾಡಿರಲಿಲ್ಲ. ಇನ್ನು ಬ್ಯಾಂಕಲ್ಲೂ ಕೂಡ ಮುಂಚೆನೇ ನಾವು ಹೇಳಿರ್ಬೇಕಲ್ವಾ. ಸೊ ಒಂದೇ ಸತಿ ನನ್ಗೆ 10 ಲಕ್ಷ ಬೇಕು 20 ಲಕ್ಷ ಬೇಕು ಅಂತ ಅಂದರೆ ಅವ್ರು ಕೊಡೋದಿಲ್ಲ. ಅವ್ರು ಯಾವಾಗಲೂ ನನ್ಗೆ ಅದೇ ಹೇಳ್ತಾರೆ, ಮೇಡಮ್ ನೀವು ಬ್ಯಾಂಕಿಗೆ ಬರೋದಕ್ಕಿಂತ ಮುಂಚೆ 2 ದಿನ ಮುಂಚೆ ನೀವು ನನಗೆ ಕಾಲ್ ಮಾಡಿರಬೇಕು, ನಿಮ್ಗೆ ಎಷ್ಟು ಲಕ್ಷ ಅಮೌಂಟ್ ಬೇಕು ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ಅವರು ಅಷ್ಟೊಂದು ಅಮೌಂಟ್ ಇಟ್ಕೊಂಡಿರೋದಿಲ್ವಂತೆ. ಸೊ ನಾವು ಇಷ್ಟು ಬೇಕು ಅಂತ ಹೇಳಿದ್ರೆ ಅಷ್ಟನ್ನ ತರಿಸಿ ಇಟ್ಟಿರ್ತೀವಿ ಅಂತ ಹೇಳಿದ್ರು. ಸೊ ಇವತ್ತು ನನಗೆ ಕಾಲ್ ಮಾಡಿದ್ರು, ಬನ್ನಿ ನಿಮ್ಮ ಅಮೌಂಟ್ ರೆಡಿ ಇದೆ ಅಂದ್ಬಿಟ್ಟು. ಹಂಗಾಗಿ ಹೋಗ್ತಾ ಇದ್ದೀನಿ. ಅಂಡ್ ನನ್ನ ಮಗವಂತೂ ನಾನು ಎಲ್ಲೇ ಹೊರಟ್ರು ಮಮ್ಮಿ ನಾನು ಬರ್ತೀನಿ ಅಂತ ಹತ್ಕೊಂಡ್ಬಿಡುತ್ತೆ. ಸೊ ಅವನು ಕರ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ಜನ ಪರ್ಸನಲ್ ಆಗಿ ಕಮೆಂಟ್ ಮಾಡೋದೇನು ಅಂದ್ರೆ, ಅನಿತಾ ಯಾವಾಗಲೂ ಸೈಟು ಗೋಲ್ಡು ಅಂತ ಇನ್ವೆಸ್ಟ್ ಮಾಡ್ತಿರ್ತೀರಲ್ಲ, ಅಮೌಂಟ್ ಯಾವ ತರ ನೀವು ಸೇವ್ ಮಾಡ್ತೀರಾ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಅಂತ. ಖಂಡಿತವಾಗ್ಲೂ ಫ್ಯೂಚರಲ್ಲಿ ನಾನು ಹೆಂಗೆ ಸೇವ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಮೇ ಬಿ ನಿಮ್ಗೆ ಅದು ಯೂಸ್ ಆಗ್ಬೋದೇನೋ. ಆ್ಯಂಡ್ ಇವತ್ತು ನಾನು ಹಾಕಿರೋ ಡ್ರೆಸ್ನ ನೀವು ನೋಡಿದ್ರಿ, ಇವಾಗ 570 ರೂಪಾಯಿ ಏನೋ ಇದೆ ಅಷ್ಟೇ. ಸೊ ತುಂಬಾ ಕಡಿಮೆ ದುಡ್ಡು, ತುಂಬಾನೇ ಚೆನ್ನಾಗಿದೆ ಡ್ರೆಸ್ಸು. ಆ್ಯಂಡ್ ಇವಾಗ ತೋರಿಸ್ತಾ ಇರೋದು ಬ್ಯಾಗ್, ವೆನಿಟಿ ಬ್ಯಾಗ್. ಇದು ಮೀಶೋದಲ್ಲಿ ತಗೊಂಡಿದ್ದೆ, ಬರೀ 345 ರೂಪಾಯಿ ಅನ್ಸುತ್ತೆ ಅಷ್ಟೇ. ಒಂದು 350 ರೂಪಾಯಿ ಒಳಗಡೆನೆ ಇದೆ, ಸಕ್ಕದಾಗಿದೆ. ಜಸ್ಟ್ ನಾನು ಕೊಟ್ಟಿರೋ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸ್ ಮೇಲೆ ಈ ಬ್ಯಾಗ್ ರಿವ್ಯೂಸ್ ನೋಡಿ, ತಗೊಂಡಿರೋ ಒಬ್ರು ಕೂಡ ಚೆನ್ನಾಗಿಲ್ಲ ಅಂತ ಹೇಳೇ ಇಲ್ಲ. ಅದನ್ನ ನೋಡೇ ನಾನು ತಗೊಂಡಿದ್ದೆ. ಸೂಪರ್ ಡೂಪರ್ ಆಗಿದೆ, ಎಲ್ಲಾದ್ರೂ ಹೊರಗಡೆ ಹಾಕೊಂಡು ಹೋಗ್ಲಿಕ್ಕೆ ತುಂಬಾನೇ ಚೆನ್ನಾಗಿ ಕಾಣುತ್ತೆ. ಸೊ ಆಫೀಸ್ ವೇರ್ಗೆ ಆಗಿರ್ಬೋದು, ಅಥವಾ ಮಾಮೂಲಿ ಒಂದು ಮೊಬೈಲು ನ್ಯಾಪ್ಕಿನ್ ಎಲ್ಲ ಇಟ್ಕೊಳ್ಳೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸೊ ನಿಮಗೂ ಕೂಡ ಇಷ್ಟ ಆಯ್ತು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಅಂಡ್ ಇದ್ರಲ್ಲಿ ಬೇರೆ ಕಲರ್ಸ್ ಕೂಡ ಇದೆ, ಬಟ್ ಬ್ಲ್ಯಾಕ್ ಕಲರ್ ತುಂಬಾ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಇದು ತಗೊಂಡೆ. ಸೊ ಓಕೆ ಫ್ರೆಂಡ್ಸ್, ಈಗ ನೆಕ್ಸ್ಟು ಡ್ರೆಸ್ ತರಿಸಿದ್ದೀನಿ. ಅದಕ್ಕೂ ಮುಂಚೆ ನನ್ನ ಮಗಳದೊಂದು ಡ್ರೆಸ್ ತೋರಿಸ್ತೀನಿ. ನಿಮ್ಮ ಮನೇಲಿ ಏನಾದರೂ ಚಿಕ್ಕ ಮಕ್ಳಿದ್ರೆ ಹೆಲ್ಪ್ ಆಗುತ್ತೆ. ಎಸ್ ನೋಡಿ, ಇದು ನನ್ನ ಪುಟಾಣಿಗೆ, ನನ್ನ ಪುಣ್ಯಂಗೆ ಎಷ್ಟು ಚಂದ ಉಂಟು ಅಲ್ಲ. ಸುಮ್ಮನೆ ತರಿಸ್ದೆ ಮನೆ ಹತ್ರ ಹಾಕೊಳಕ್ಕೆ. ಯಾಕೋ ನಾನು ಜಸ್ಟ್ ಸ್ಕ್ರಾಲ್ ಮಾಡ್ತಿದ್ದೆ ಮೀಶೋದಲ್ಲಿ, ಕಾಣಿಸ್ತು, ಇಷ್ಟ ಆಯ್ತು. ರೆಡ್ ಕಲರ್ ಇದೆ, ಕಾಟನ್ ಡ್ರೆಸ್ ಇದು, ಸಕ್ಕತ್ತಾಗಿದೆ. ಓಕೆ, ಬ್ಯಾಕ್ ಸೈಡ್ ಒಂದ್ಸತಿ ತೋರಿಸ್ತೀನಿ ನೋಡಿ, ಈ ತರ ಬರುತ್ತೆ, ಸಖತ್ತಾಗಿದೆ. ಅಂಡ್ ಅದಕ್ಕೆ ಅವಳಿಗೆ ಬ್ಯಾಗ್ ಬೇರೆ, ಖುಷಿಯೋ ಖುಷಿ. ನನ್ನ ಮಗಳಿಗೆ ಮಲಗ್ಬಿಟ್ಟಿದ್ದಾಳೆ, ಈಗ ಎದ್ದಿದ್ರೆ ಈಗ ಹಾಕಮ್ಮ ಅಂತ ಕೇಳೋಳು, ಈ ತರ ಬ್ಯಾಗು. ಸೊ ಏನೋ ಒಂಥರ ಮಕ್ಳಿಗೆ ಇದೇ ಖುಷಿ ಅಲ್ವಾ. ಬ್ಯಾಗ್ ಬೇರೆ ಕೊಟ್ಟಾರ ಮೀಶೋದವರು, ಇಷ್ಟು ಕಡಿಮೆ ದುಡ್ಡಿಗೆ. ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ನೋಡಿ ಎಷ್ಟು ಕಡಿಮೆ ದುಡ್ಡು ಇದಕ್ಕೆ ಅಂದ್ಬಿಟ್ಟು. ಅಂಡ್ ಬರೀ 1 ವರ್ಷದ ಮಕ್ಳು 2 ವರ್ಷದ ಮಕ್ಳಿಗೆ ಮಾತ್ರ ಅಲ್ಲ, ದೊಡ್ಡ ಮಕ್ಳಿಗೂ ಈ ತರ ಬಟ್ಟೆ ಸಿಗುತ್ತೆ.
ಸೈಜ್ನು ಕೂಡ ನಾನು ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ಮಕ್ಕಳು ಯಾವ ಏಜ್ ಅಲ್ಲಿ ಇದಾರೆ ಅವ್ರಿಗೆ ಎಷ್ಟು ಅಮೌಂಟ್ ಆಗುತ್ತೆ ಅನ್ನೋದು ಕೂಡ ಅಲ್ಲೇ ಇರುತ್ತೆ. ಡಿಸ್ಕ್ರಿಪ್ಷನ್ ಬಾಕ್ಸ್ ಅಥವಾ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೊಟ್ಟಿರ್ತಾರೆ, ಕ್ಲಿಕ್ ಮಾಡಿ ನೋಡಿ, ಇಷ್ಟ ಆದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದೊಂದು ಫ್ರಾಕ್ ತಗೊಂಡಿದ್ದೀನಿ ನಮ್ಮ ಪುಣ್ಯಂಗೆ, ಬರೀ 389 ರೂಪಾಯಿ ಅಷ್ಟೇನೆ. ಫ್ರಾಕು ಮತ್ತೆ ಏನೋ ತಲೆಗೊಂದು ಬ್ಯಾಂಡ್ ಹಾಕೋ ತರ ಬಂದಿತ್ತು, ಅದು ಅವಳು ಹಾಕಿಲ್ಲ ಇಲ್ಲಿ. ತುಂಬಾ ಚೆನ್ನಾಗಿದೆ. ನಿಮ್ಮ ಮನೇಲಿ ಏನಾದ್ರು ಈ ತರ ಚಿಕ್ಕ ಮಕ್ಳಿದ್ದಾರೆ ಅಂದ್ರೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡಿ. ಲೈಕ್ ಸ್ವೆಟರ್ ತರ ಫೀಲ್ ಆಗುತ್ತೆ, ಎಣ್ದಿರೋದು ಇದು, ತುಂಬಾನೇ ಚೆನ್ನಾಗಿದೆ ಕಡಿಮೆ ದುಡ್ಡಿಗೆ. ಅಂಡ್ ಚಿಕ್ಕ ಮಕ್ಳು ಹುಟ್ಟಿರ್ತಾರಲ್ವಾ, ನೀವು ಯಾರನ್ನಾದ್ರೂ ನೋಡಕ್ ಹೋದಾಗೆ ಗಿಫ್ಟ್ ಕೊಡ್ಬೇಕು ಮಕ್ಕಳಿಗೆ ಅಂದ್ರೆ ಇದನ್ನ ತಗೊಳ್ಳಿ, ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ನಿಮ್ಗೂ ಕೂಡ ಇಷ್ಟ ಆಯ್ತು ಅನ್ಕೊಂಡಿದ್ದೀನಿ. ಸೊ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಪುಟ್ಟದೊಂದು ಲೈಕ್ ಮಾಡಿ. ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಂಡ್ ಇವತ್ತಿನ ವಿಡಿಯೋ ಯಾರ್ಯಾರೆಲ್ಲ ನೋಡಿದ್ರೆ ಅವ್ರಿಗೆಲ್ರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು.